ನಮಸ್ಕಾರ, ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಅರ್ನಹಳ್ಳಿ. ಶಾಲೆಗೆ ಲಾಕ್, ಮಕ್ಕಳಿಗೆ ಶಾಕ್. ಕೊರೋನಾ ಕೇಕೆಯ ಕ್ರೂರ ಮುಖ. ಈ ದೃಶ್ಯವನ್ನ ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ಅಯ್ಯೋ ಕಂದ. ಒಂದ್ ಕಡೆ ಶಾಲೆಗಳು ಬಂದ್ ಆಗಿದೆ, ಮಕ್ಕಳಿಗೆ ಪಾಠ ಇಲ್ಲ. ಶಾಲೆ ಇಲ್ಲದೆ ಹೇಗೆ ಕಾಲ ಕಳೀತಾ ಇದ್ದಾರೆ ಗೊತ್ತಾ? ಇಲ್ಲಿ ಮಕ್ಕಳು ಹೇಗೆ ಕಾಲ ಕಳೀತಾ ಇದ್ದಾರೆ ಅಂತ ನಿಮ್ ಊರುಗಳಲ್ಲೂ ಕೂಡ ನೀವು ಗಮನಿಸಿದ್ದೀರಾ. ಇಲ್ಲೊಂದು ದೃಶ್ಯವನ್ನ ನಿಮ್ಗೆ ತೋರಿಸ್ತೀವಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಈ ಕೊರೋನಾದ ಟೈಮಲ್ಲಿ ಮಕ್ಕಳನ್ನ ಪೋಷಕರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ನಿಜಕ್ಕೂ ಶಾಕ್ ಆಗುವಂತ ದೃಶ್ಯಾವಳಿಗಳು ಇವೆಲ್ಲವೂ ಕೂಡ. ಹುಬ್ಬಳ್ಳಿಯ ಮಾರ್ಕೆಟ್ನಲ್ಲಿ ಮಕ್ಕಳಿಂದ ವ್ಯಾಪಾರವನ್ನ ಮಾಡಲಾಗ್ತಾ ಇದೆ. ಕೊರೋನಾ ಭೀತಿ ಇಲ್ಲದೆ ವ್ಯಾಪಾರ ವಹಿವಾಟನ್ನ ಮಾಡಲಾಗ್ತಾ ಇರುವಂತದ್ದು. ಮಾಸ್ಕ್ ಅನ್ನು ಕೂಡ ಧರಿಸಿಲ್ಲ, ಯಾವುದೇ ರೀತಿಯಾದಂತ ಸೇಫ್ಟಿ ಮೆಸರ್ಸ್ ಕೂಡ ಇಲ್ಲ. ಅಲ್ಲಿ ಮಾಸ್ಕ್ ಧರಿಸಿಲ್ಲ, ಸಾಮಾಜಿಕ ಅಂತರ ಅಂತೂ ಇಲ್ವೇ ಇಲ್ಲ. ಮಾರ್ಕೆಟ್ ಅಂದ್ರೆ ಕೇಳಬೇಕಾ? ಇರೋದಿಲ್ಲ ಅಲ್ಲಿ. ಈಗಿನ ಜನರು ಅಂತೂ ಕೇಳೋದೇ ಬೇಡ, ಕೊರೋನಾ ಹೋಗೇ ಬಿಟ್ಟಿದೆ ಅನ್ನುವ ರೀತಿಯಲ್ಲಿದ್ದಾರೆ. ಇನ್ನು ಮಕ್ಕಳನ್ನು ಕೂಡ ಅದೇ ರೀತಿಯಾಗಿ ಪೋಷಕರು ಕೆಲವೊಂದು ಕಡೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ತರಕಾರಿ, ಹೂವು, ಹಣ್ಣು, ದಿನಸಿ ವ್ಯಾಪಾರಿಗಳು ಈ ಮಾರ್ಕೆಟ್ನಲ್ಲಿ ಮಕ್ಕಳೇ. ಕೆಲವು ಮಕ್ಕಳು ಪೋಷಕರೊಂದಿಗೆ ವ್ಯಾಪಾರ ಮಾಡ್ತಿದ್ದಾರೆ. ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ಇದೆಲ್ಲವೂ ಕೂಡ ಬಯಲಾಗ್ತಾ ಇದೆ. ಹುಬ್ಬಳ್ಳಿಯ ಮಾರ್ಕೆಟ್ನಲ್ಲಿ ಕಂಡು ಬಂದಂತಹ ದೃಶ್ಯಾವಳಿಗಳು ಇದು. ನಿಮಗೆ ತೋರಿಸ್ತೀವಿ ಯಾವ ರೀತಿಯಾಗಿ ಮಕ್ಕಳು ವ್ಯಾಪಾರದಲ್ಲಿ ತೊಡಗಿದ್ದಾರೆ ಅಂತ. ನಿಮಗೆ ತೋರಿಸ್ತಾ ಇದೀವಿ ನೋಡಿ, ಆ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಮಾರ್ಕೆಟ್ ಅಂದ್ಮೇಲಂತೂ ಈಗಂತೂ ಕೇಳೋದೇ ಬೇಡ, ಜನ ಮುತ್ತಿಗೆ ಹಾಕುವ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಸಾಮಾಜಿಕ ಅಂತರ ಇರೋದಿಲ್ಲ, ಮಾಸ್ಕ್ ಅನ್ನು ಕೂಡ ಧರಿಸಿರೋದಿಲ್ಲ, ಸ್ಯಾನಿಟೈಸರ್ ವ್ಯವಸ್ಥೆ ಕೂಡ ಇರೋದಿಲ್ಲ. ಇಂತಹ ಟೈಮ್ನಲ್ಲಿ ಮಕ್ಕಳಿಗೆ ಬೇರೆ ಒಂದ್ ಕಡೆ ಶಾಲೆಗೆ ರಜೆ, ಸೊ ಅಲ್ಲಿ ವಿದ್ಯಾಗಮ ಯೋಜನೆ ಮತ್ತೊಂದ್ ಕಡೆ ವಟಾರ ಕಾರ್ಯಕ್ರಮ ಇವೆಲ್ಲವಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಇನ್ನು ಒಂದ್ ಕಡೆ ಮಕ್ಕಳನ್ನ ಪೋಷಕರು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಯಾಕೆ ಶಾಲೆಗಳನ್ನ ಆರಂಭ ಮಾಡಿಲ್ಲ ಅನ್ನೋದನ್ನ ಒಂದು ತಿಳ್ಕೊಳ್ಳಿ. ಏಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಕೊರೋನಾದ ಭೀತಿಯ ಹಿನ್ನೆಲೆಯಲ್ಲೇ ಶಾಲೆಗಳನ್ನ ಆರಂಭ ಮಾಡಿಲ್ಲ. ಈ ಕ್ಷಣದವರೆಗೂ ನಿರ್ಧಾರವನ್ನು ಕೂಡ ಕೈಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಎರಡನೇ ಅಲೆಯ ಭೀತಿ ಇರುವಂತ ಹಿನ್ನೆಲೆಯಲ್ಲಿ ಆದ್ರೆ ಮಕ್ಕಳನ್ನ ಶಾಲೆಗೆ ರಜೆ ಇರುವಂತಹ ಸಂದರ್ಭದಲ್ಲಿ, ಕೊರೋನಾದ ಭೀತಿಯ ಸಂದರ್ಭದಲ್ಲಿ ಈ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಪೋಷಕರೇ ಮಿಸ್ಯೂಸ್ ಮಾಡ್ತಾ ಇರುವಂತದ್ದು ನೋಡಿ. ಮಾರ್ಕೆಟ್ ಅಂದ್ಮೇಲೆ ಮಾಸ್ಕ್ ಧರಿಸದೆ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಬರುವಂತ ಎಷ್ಟೋ ಜನ ಯಾರಿಗೆ ಕೊರೋನಾ ಇರುತ್ತೋ ಏನೋ ಗೊತ್ತಿಲ್ಲ, ಅಂತದ್ರಲ್ಲಿ ಈ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಎದ್ದಿದೆ. ನೋಡಿ, ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಎಷ್ಟೊಂದು ಜನ ಮಕ್ಕಳನ್ನ ಬೇರೆ ಕರ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಗಮನಿಸಿ, ಆ ಮಾರ್ಕೆಟ್ ನಲ್ಲಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ, ಓಡಾಡ್ತಿದ್ದಾರೆ. ಮಾಸ್ಕ್ ಅನ್ನೇ ಹಾಕಿಲ್ಲ, ಎಷ್ಟೋ ಜನ ಮಾಸ್ಕ್ ಅನ್ನ ಹಾಕಿಲ್ಲ. ಇನ್ನೊಂದ್ ಕಡೆ ಮಕ್ಕಳಿಗೂ ಕೂಡ ಮಾಸ್ಕ್ ಅನ್ನ ಹಾಕಿಲ್ಲ, ಸುಮ್ಮನೆ ಓಡಾಡ್ತಿದ್ದಾರೆ. ಇದ್ರ ಜೊತೆಗೆ ಅಲ್ಲಿರುವಂತ ವ್ಯಾಪಾರಿಗಳು ಬೇರೆ, ಮಕ್ಕಳು. ಪೋಷಕರಿಗೆ ಇನ್ಯಾವ ರೀತಿಯಾಗಿ ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ. ಈ ರೀತಿಯಾಗಿ ಅವರ ಮಕ್ಕಳನ್ನ ಅವರೇ ಒಂದು ಆತಂಕಕ್ಕೆ ದೂಡ್ತಾ ಇದ್ದಾರೆ.